ಇತ್ತ ಮಂಗಳೂರಿನಲ್ಲೂ ಕೊರೋನಾ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದೆ. ಅಗತ್ಯ ಬಿದ್ದಿದ್ದೇ ಆದರೆ ಎಲ್ಲರನ್ನೂ ತಪಾಸಣೆ ಕೂಡ ಮಾಡ್ತೀವಿ ಅಂತ ವೈದ್ಯರು ಹೇಳಿದ್ದಾರೆ. ಯಾರ್ಯಾರಲ್ಲಿ ಈ ಸಿಂಪ್ಟಮ್ಸ್ ಕಂಡು ಬರುತ್ತೆ ಎಲ್ಲರನ್ನೂ ಕೂಡ ನಾವು ತಪಾಸಣೆ ಮಾಡ್ತೀವಿ ಅಂತ ವೈದ್ಯರು ಹೇಳಿದ್ದಾರೆ. ಎಲ್ಲ ಪ್ರಕರಣಗಳ ವಿಚಾರದಲ್ಲಿ ನಾವು ಹೆಚ್ಚಿನ ಗಮನವನ್ನು ಹರಿಸ್ತೀವಿ. ಇನ್ನು ಕೇರಳದ ಕಾಸರಗೋಡಿನಲ್ಲಿ ಕೋವಿಡ್ ಪ್ರಕರಣ ಪತ್ತೆಯಾಗ್ತಾ ಇದೆ ನಿರಂತರವಾಗಿ. ಹೀಗಾಗಿ ಶಬರಿಮಲೆಗೆ ಹೋದವರಲ್ಲಿ ರೋಗ ಲಕ್ಷಣ ಇದ್ದಿದ್ದೇ ಆದರೆ ಅವರನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತೀವಿ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ HR ತಿಮ್ಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ಆರೋಗ್ಯ ಅಧಿಕಾರಿ HR ತಿಮ್ಮಯ್ಯ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಮತ್ತೆ ಕೋವಿಡ್ ಆತಂಕ ಅನ್ನುವಂಥದ್ದು ಎದುರಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕೇರಳ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಕಾರಣದಿಂದಾಗಿ ಒಂದಿಷ್ಟು ಆತಂಕವೂ ಕೂಡ ಎದುರಾಗಿದೆ. ಸಾವಿರಾರು ಜನ ಆ ಕಡೆಯಿಂದ ಈ ಕಡೆ ಬರುವಂತಹ ಒಂದು ಘಟನೆಗಳು ನಡೀತಾ ಇರುತ್ತೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಯಾವ ರೀತಿಯ ಒಂದು ಕ್ರಮಗಳನ್ನ ಕೈಗೊಂಡಿದೆ, ಯಾವ ರೀತಿಯ ಎಚ್ಚರಿಕೆಯನ್ನ ವಹಿಸಿದೆ, ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗಿರುವಂತಹ ತಿಮ್ಮಯ್ಯ ಅವರು ನಮ್ಮೊಂದಿಗಿದ್ದಾರೆ. ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕೇರಳ ಭಾಗದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಕಾರಣದಿಂದಾಗಿ ಸ್ವಲ್ಪ ಇಲ್ಲಿ ಆತಂಕ ಜಾಸ್ತಿ ಇದೆ. ಯಾವ ರೀತಿಯ ಕ್ರಮಗಳನ್ನ ಗಡಿ ಭಾಗದಲ್ಲಿ ತಾವು ಹಮ್ಮಿಕೊಂಡಿದ್ದೀವಿ? ಈಗ ನಿನ್ನೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರು ಹಾಗೂ ಅಭಿಯಾನ ನಿರ್ದೇಶಕರ ಸೂಚನೆಯ ಮೇರೆಗೆ ಒಂದಷ್ಟು ಸೂಚನೆಗಳನ್ನು ಬಂದಿದೆ. ಮಾಧ್ಯಮಗಳಲ್ಲಿ ತಾವು ಕೂಡ ನೋಡಿದ್ದೀರಿ, ಅದೊಂದು ಸುತ್ತೋಲೆ ಬಂದಿದೆ. ಸೊ ಅದರ ಪ್ರಕಾರ ಗಡಿಯಲ್ಲಿ ಯಾವುದೇ ನಿರ್ಬಂಧ ವಿಧಿಸಿರೋದಿಲ್ಲ, ವಾಹನಗಳ ಮತ್ತು ಜನರ ಓಡಾಟಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಸೊ ಅದು ಸ್ಪಷ್ಟ ಇದೆ. ಹಾಗೂ ಆದಾಗ್ಯೂ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಗಡಿಯಲ್ಲಿ ಒಂದು 5 ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿಗಳನ್ನು ನಿಯೋಜಿಸಿ ಒಂದು ಅನೌನ್ಸ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಯಾರಿಗಾದರೂ ಈ ಥರ ILI ಸಿಂಪ್ಟಮ್ಸ್ ಇದ್ದರೆ, ರೋಗ ಲಕ್ಷಣ ಇದ್ದರೆ ಕೂಡಲೇ ತಾವು ಸ್ವಯಂ ಪ್ರೇರಿತರಾಗಿ ತಪಾಸಣೆಗೊಳಪಡಿ, ಉದಾಸೀನ ಮಾಡಬೇಡಿ ಅನ್ನೋ ರೀತಿಯ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ತಾವು ತಪಾಸಣೆ ಮಾಡಿರುವಂಥ ಪೈಕಿ ಅತಿ ಹೆಚ್ಚಿನ ರೋಗ ಲಕ್ಷಣಗಳು ಕಂಡು ಬಂದಂಥವ್ರು ಯಾರಾದರೂ ಇದ್ದಾರಾ? ಅವರನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ? ಇದುವರೆಗೆ ಆ ಥರ ಯಾವುದೇ ಈಗ ನಿರ್ದಿಷ್ಟವಾಗಿ ಇಲ್ಲ. ಈಗ ಸದ್ಯಕ್ಕೆ ILI ಇದ್ದೇ ಇರ್ತವೆ, ಬಟ್ ಇನ್ಮೇಲೆ ಅದನ್ನು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಈಗ 20ರಲ್ಲಿ 1 ಪರೀಕ್ಷೆಗೆ ಒಳಪಡಿಸ್ಬೇಕು. ಹಾಗೂ ಸಾರಿ ಎಲ್ಲ ಕಡ್ಡಾಯ ಮಾಡಿಸ್ಬೇಕು ಅಂತೇಳಿ ಈಗ ಖಾಸಗಿ ಸಂಸ್ಥೆಗಳಿಗೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಹಾಗೆ ILIಯಲ್ಲಿ 20ರಲ್ಲಿ 1 ಪರೀಕ್ಷೆ ಮಾಡಬೇಕು ಅಂತೇಳಿ ರಾಜ್ಯದ ನಿರ್ದೇಶನ ಇದೆ. ಅದೇ ಥರ ಪರೀಕ್ಷೆಗಳಿಗೆ ಒಳಪಡಿಸ್ತೀವಿ. ಕೇರಳದಿಂದ ಬರುವಂತಹ ನಾಗರಿಕರಿಗೆ ಗಡಿ ಭಾಗದಲ್ಲಿ ನಾವು ಆಶಾ ಕಾರ್ಯಕರ್ತರ ಮೂಲಕ ಅವರನ್ನು ಅನುಸರಣೆ ಮಾಡಿ ನಿರಂತರವಾಗಿ ಅವರ ಚಲನವಲನಗಳನ್ನು ಗಮನಿಸುತ್ತಾ ಅವ್ರಿಗೆ ರೋಗ ಲಕ್ಷಣ ಕಂಡ್ರೆ ಅವರನ್ನು ಮನವೊಲಿಸಿ ಅವರಿಗೆ ತಪಾಸಣೆಗೆ ಒಳಪಡಿಸೋದಕ್ಕೆ ಅಗತ್ಯ ಬಿದ್ದರೆ ಅವ್ರನ್ನ ಕರ್ಕೊಂಬರೋದು, ಹಾಗೂ ಅವರು ಸ್ವಯಂವಾಗಿ ಹೋಮ್ ಐಸೋಲೇಷನ್ ಮಾಡೋದಕ್ಕೆ ಅವ್ರಿಗೆ ಕ್ರಮ ಕೈಗೊಳ್ಳಬೇಕಂದ್ರೆ ಸ್ಥಳೀಯ ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್, ಈಗ ಕೇರಳದಿಂದ ಸಾಕಷ್ಟು ವಾಹನಗಳು ಬರ್ತಾ ಇರುತ್ತೆ. ಸೊ ಎಲ್ಲ ವಾಹನಗಳನ್ನ ತಡೆದು ತಪಾಸಣೆಯನ್ನು ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ, ಅಥವಾ ಈ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ನಿರ್ಬಂಧಗಳು ಏನಾದರೂ ಇದೆಯಾ? ಯಾವುದೇ ನಿರ್ಬಂಧ ಇಲ್ಲ, ಸದ್ಯಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಸೊ ಅಲ್ಲಿ ಮಾಹಿತಿಯನ್ನು ಕೊಡ್ತೀವಿ, ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನು ಪ್ರಮುಖವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ ರೀತಿಯ ತಯಾರಿಗಳನ್ನ ಮಾಡಿದ್ದೀರಾ? ಅಂದ್ರೆ ಈಗ ಸದ್ಯ ಒಂದು ನಿಯಂತ್ರಣದಲ್ಲಿದೆ, ಇದು ಉಳ್ಬಣ ಆದ್ರೆ ಯಾವ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ? ಈಗಾಗಲೇ ಅಲ್ಲಿ ICU ಬೆಡ್ಗಳಾಗಲಿ ಅಥವಾ ವೆಂಟಿಲೇಟರ್ ಬೇಕಾಗಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪರೀಕ್ಷೆಗೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಇರುವಂಥ ಬೆಡ್ಗಳನ್ನು, ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ಹಾಗೂ ಆಕ್ಸಿಜನ್ ಸಿಲಿಂಡರ್ಗಳೆಲ್ಲ ಲಭ್ಯತೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಅಗತ್ಯಕ್ಕೆ ತಕ್ಕಂಥ ಏನು ಸರ್ಕಾರ ಸುತ್ತೋಲೆ ಬರುತ್ತೆ, ಮಾರ್ಗದರ್ಶನ ಬರುತ್ತೆ, ಅದರ ಪ್ರಕಾರ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇನ್ನು ಕೇರಳ ಭಾಗದಲ್ಲಿ ಪ್ರಕರಣಗಳು ಜಾಸ್ತಿ ಇರುವಂತಹ ಕಾರಣದಿಂದಾಗಿ ಅನೇಕ ಜನ ಈಗ ಶಬರಿಮಲೆಗೆ ಹೋದಂಥವರು ಇದ್ದಾರೆ. ಆ ಶಬರಿಮಲೆಯಿಂದ ವಾಪಸ್ ಆಗುವಂಥವರಿಗೆ ಅಥವಾ ಇನ್ನು ಹೋಗುವಂಥವರಿಗೆ ಯಾವ ರೀತಿಯ ಕ್ರಮಗಳಿರುತ್ತೆ, ಯಾವ ರೀತಿಯ ತಪಾಸಣೆಗಳು ನಡೆಯುತ್ತೆ? ಶಬರಿಮಲೆಗೆ ಮಾನ್ಯ ಆಯುಕ್ತರು ನಿನ್ನೆ ನೀಡಿರುವ ಆದೇಶದಂತೆ ಕಡ್ಡಾಯ ಪರೀಕ್ಷೆಗೆ ಇರೋದಿಲ್ಲ. ಆದರೆ ಯಾರಿಗೆ ರೋಗ ಲಕ್ಷಣಗಳಿರುತ್ತೆ ಅಂಥವರನ್ನು ಪತ್ತೆ ಮಾಡಿ ಅವರನ್ನು ಸ್ವಯಂ ಅವರು ಹೋಮ್ ಐಸೋಲೇಷನ್ಗೆ ಒಳಗಾಗಿ ಅಗತ್ಯಕ್ಕೆ ಬಿಕ್ಕಂತೆ ನಾವು ಅನುಸರಣೆಯನ್ನು ಮಾಡಿ ತಪಾಸಣೆಯ ಸಂದರ್ಭ ಬಂದರೆ ಅವ್ರ ಚಿಕಿತ್ಸೆಯ ಅಗತ್ಯ ಬಿದ್ದರೆ ನಾವು ಅವ್ರು ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಇದಿಷ್ಟು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮಾತು. ಕ್ಯಾಮರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ TV5 ಮಂಗಳೂರು.